ಬಹಳಷ್ಟು ಸಲ ಹೇಳಿದ್ದಾರೆ. ನಾನು ಪಂಚಮ ಸಾಲಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಎಲ್ಲ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತವಾಗಿರುವಂತದನ್ನು ಮಾತಾಡ್ಕೊಂಡು ಬಂದಿದ್ರು. ಅದರಲ್ಲಿ ಪಂಚಮ ಸಾಲಿನ ಒಂದು ಪಾರ್ಟ್ ಆಗಿರೋದ್ರಿಂದ ಅವ್ರು ಅದರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಎಸ್ ಟಿ ಸಮಾಜ, ಬ್ಯಾಕ್ವರ್ಡ್ಸು ಅವ್ರಿಗೂ ಸಹಿತ ನ್ಯಾಯ ಸಿಗಬೇಕು ಅನ್ನುವಂಥದ್ದನ್ನು ಅವ್ರು ಮಾತಾಡ್ಕೊಂಡು ಬಂದಿದ್ದಾರೆ. ಇದು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅವ್ರ ಎಕ್ಸ್ಪೆಲ್ ಆಗಿರುವಂತದ್ದು ಒಂದು ಹಾನಿನೇ. ಯಾಕಂದ್ರೆ ಒಬ್ಬ ಸಂಘಟಕ, ಒಬ್ಬ ಹಿರಿಯ ರಾಜಕಾರಣಿ, ಅದಾಗಬಾರ್ದಾಗಿತ್ತು. ಅದು ಮೂಲ ಜಯ. ಅದು ಬರೋದ್ರಿಂದ ಏನ್ ಸ್ವಾಮೀಜಿಯವರು ಒಂದು ವಿಷಯವನ್ನು ಕೈಗೆತ್ತಿಕೊಂಡಿದ್ದಾರೆ, ಅವರು ಸಹಿತ ಸಾಧಕವಾದ ವಿಚಾರ ಮಾಡಿ ತಪ್ಪೇನಿಲ್ಲ. ಒಂದು ಸಮಾಜದ ವ್ಯಕ್ತಿ ಈ ತರ ಆದಾಗ ಮಠಮಾನ್ಯರು ಅದು ಬೆನ್ನಿ ನಿಂದಿರುವಂತ ಸಹಜ ಇರ್ತದೆ. ಅದಕ್ಕೆ ಯಾವ ರೀತಿ ಎಲ್ಲರೂ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋಂಥದ್ ಮೇಲೆ ಹೋಗುತ್ತೆ. ನಾವು ಯಾರೋ ಸಮಾಜದಿಂದ ಇರುವಂತವ್ರು ಇರ್ಬೋದು ಅಥವಾ ಬೇರೆ ಸಮಾಜದಿಂದ ಏನೋ ಸಪೋರ್ಟ್ ಮಾಡ್ತಿದ್ರು ಅವ್ರು ಇರ್ಬೋದು, ಕೇಂದ್ರದವರು ತೆಗೆದುಕೊಂಡಂತ ನಿರ್ಧಾರಕ್ಕೆ ವಿರೋಧ ಮಾಡುವಂಥದ್ದು ಯಾರು ಮಾಡಲ್ಲ. ಉಚ್ಚಾಟನೆ ಮಾಡಿರುವಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಯಾಕಂದ್ರೆ ಪಕ್ಷ ವಿರೋಧವಾಗಿ ಯಾರೇ ಮಾಡಿದ್ರು ಸಹಿತ ರಾಜ್ಯ ಮತ್ತು ಕೇಂದ್ರದ ನಮ್ಮ ನಾಯಕರನ್ನ ಅವರು ಹಗುರವಾಗಿ ಮಾತಾಡಿದರೆ ಇವ್ರ ವಿಷಯವನ್ನು ಹೊರತುಪಡಿಸಿ ಬೇರೆ ಕಡೆಯೂ ಸಹಿತ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಒಟ್ಟಾರೆ ಇವತ್ತು ಅವರಾಗಿರುವಂಥದ್ದು ಪಕ್ಷ ತೆಗೆದುಕೊಂಡಿರುವಂಥ ನಿರ್ಧಾರ ಯಾರೇ ಇರಲಿ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಿದೆ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಅದಕ್ಕೆ ಮುಂಬರುವಂಥವ್ರನ್ನ ಸಹಿತ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿಕೊಂಡು ಮುಂದೆ ಬರುವಂಥ ದಿವಸಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿರ್ಬೋದು, ಮಹಾನಗರ ಸಭೆ ಚುನಾವಣೆಗಳಿರ್ಬೋದು, ಎಲ್ಲರ ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಒಂದಾಗಿ ಒಟ್ಟಾಗಿ ಹೋದಲ್ಲಿ ಮಾತ್ರ ನಮಗೆ ಈ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯತೆ. ಅಷ್ಟೇ ಅಲ್ಲದೆ ಇವತ್ತು ಕಟ್ಟಕಡೆಯ ಕಾರ್ಯಕರ್ತ ಈ ಭಾರತೀಯ ಜನತಾ ಪಾರ್ಟಿಯ ಈ ಒಳಜಗಳನ್ನು ನೋಡಿ ಭಾಳ ಬೇಜಾರಾಗಿದ್ದರು. ಆದರೆ ಇವತ್ತು ಮುಂದೆ ಬರುವಂಥ ದಿವಸದಲ್ಲಿ ಆದರೂ ಸಹಿತ ಅಲ್ಪ ಸ್ವಲ್ಪ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಅವನು ನೇರವಾಗಿ ನಮ್ಮ ಪಕ್ಷದ ಮುಖಂಡರ ಜೊತೆ ಹಂಚ್ಕೊಂಡು ಸರಿ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅವರ ನಡವಳಿಕೆ ಮತ್ತು ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಹೋರಾಟ ಮಾಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ಎಸ್ ಟಿ ನಿಗಮದಿಂದ ದುರುಪಯೋಗ ಆಗಿರುವಂಥ ಹಣ ಇರ್ಬೋದು ಅಥವಾ ಮೂಢ ಹಗರಣದಿಂದ ಆಗಿರುವಂಥ ಅನ್ಯಾಯಗಳಿರ್ಬೋದು, ಇವೆಲ್ಲಗಳನ್ನ ನಾವು ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡ್ರಾಗಲ್ಲ. ಅವತ್ತುಗಳ ಬಗ್ಗೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಇವತ್ತು ಅದಕ್ಕೆ ಕೈ ಜೋಡಿಸಲಿಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಸಹಿತ ಸಿದ್ಧರಿದ್ದಾರೆ. ಯಾಕಂದ್ರೆ ಶಾಸಕರಾಗಿ 2 ವರ್ಷಗಳಾದರೂ ಸಹಿತ ಅವರವ್ರ ಕ್ಷೇತ್ರದಲ್ಲಿ ಏನೋ ಒಂದು ರಸ್ತೆಯ ಒಂದು ಸ್ಪಾಟ್ ಹೋಲ್ ಮುಚ್ಚಲಿಕ್ಕೆ ಸಹಿತ ಇವತ್ತು ಆಗ್ತಾ ಇಲ್ಲ. ಅವ್ರವ್ರ ಹಳ್ಳಿಗಳಲ್ಲಿ ಒಂದು ಬೋರ್ವೆಲ್ ಹಾಕಿ ಕುಡಿಲಿಕ್ಕೆ ನೀರುಗಳನ್ನು ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ಕೂಲ್ಗಳಿಗೆ ಒಂದೊಂದು ರೂಮ್ಗಳನ್ನು ಕಟ್ಟಿಸುವಂಥದ್ದು ಅಥವಾ ಸ್ಕೂಲ್ಗಳಿಗೆ ಸುಣ್ಣಬಣ್ಣ ಮಾಡುವಂಥದ್ದು ಸಹಿತ ಪರಿಸ್ಥಿತಿ ಕಾಂಗ್ರೆಸ್ದಾಗ ಆಗ್ತಾ ಇಲ್ಲ. ಇದನ್ನೆಲ್ಲ ಬೇಸತ್ತು ಕಾಂಗ್ರೆಸ್ದ ಶಾಸಕರು ಸಹಿತ ಒಂದು ಬೇಜಾರದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಸಚಿವರು ಸಹಿತ ನಾವು ಅದೊಂದು ಕಾರು ಒಂದೊಂದು ಆಫೀಸ್ ಇರೋದಕ್ಕೆ ಮಾತ್ರ ನಾವು ಸೀಮಿತವಾಗಿದ್ದೇವೆ ಅಂತ ಭಾವನೆ ಸಹಿತ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಸಚಿವರಲ್ಲಿದೆ. ಇಂಥವೆಲ್ಲಗಳನ್ನು ನಾವು ಸರಿಯಾಗಿ ನೋಡಿಕೊಂಡು ಎಲ್ಲರೂ ಒಟ್ಟಾಗಿ ಮೀಟಿಂಗ್ ಮಾಡಿ ಯಾವ ರೀತಿ ನಾವು ಅವ್ರಿಗೆ ಹೋರಾಟವನ್ನು ಮಾಡ್ಕೋಬೇಕು ಅನ್ನೋಂಥದ್ದನ್ನು ಕುಳಿತು ಚರ್ಚೆ ಮಾಡಿದಾಗ ನಿಶ್ಚಿತವಾಗಿಯೂ ಸಹಿತ ನಾವು ಕಾಂಗ್ರೆಸ್ಸನ್ನು ಒಂಟುಗಾಲಿನ ಮೇಲೆ ನಿಲ್ಲಿಸಲಿಕ್ಕೆ ಸಾಧ್ಯತೆ. ಅದು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಮಾತಾಡ್ತಾರೆ. ನೋಟಿಸ್ ಕೊಟ್ಟು ಒಬ್ಬರಿಗೆ ಸೇಮ್ ಅದೇ ಆಕ್ಟಿವಿಟೀಸ್ ಇನ್ನೊಂದು ಕಡೆನೂ ಆಗಿದೆ, ಯಾವ್ದು ಇಲ್ಲ ಅಂತ ಸಮರ್ಥಿಸ್ಲಿಕ್ಕೆ ಆಗ್ತಾನೆ ಇಲ್ವಲ್ಲ. ಕೇಂದ್ರದ ಬಿಜೆಪಿ ಬಹಳ ಪವರ್ಫುಲ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಒಂದು ಶಿಸ್ತಿನ ಪಕ್ಷ ಅನ್ನುವಂಥದ್ದು ಅತಿ ಲೇಟ್ ಆಗೋದಕ್ಕೆ ಮುಖ್ಯ ಕಾರಣ ಇದ್ದಂಥವ್ರು ಸುಧಾರಣೆ ಆಗಲಿ ಅನ್ನೋದ್ರ ಸಲುವಾಗಿ ಎಲ್ಲನೂ ಹೊರಗಡೆ ಹಾಕುವಂಥದ್ದು ಮುಖ್ಯ ಅಲ್ಲ. ಇವತ್ತಿನ ನಾನು ಸುಧಾರಣೆ ಆಗ್ಬೋದು ಅನ್ನೋಂಥದ್ದು ಇಟ್ಕೊಂಡು ಮಾಡಿದ್ದಾರೆ. ಈಗಾಗಲೇ 5 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ತಕ್ಷಣ ಅವ್ರು ಸಮಯ ಕೊಟ್ಟಿದ್ದಾರೆ 1 ವಾರದಲ್ಲಿ ರಿಪ್ಲೈ ಮಾಡಲಿಕ್ಕೆ. 1 ವಾರದಲ್ಲಿ ರಿಪ್ಲೈ ಯಾವ ರೀತಿ ಮಾಡ್ತಾರೆ ಅದಕ್ಕೆ ಸಾಧಕ ಬಾಧಕಗಳು ನೋಡ್ಕೊಂಡು ಆ ನಿರ್ಧಾರಗಳನ್ನು ಗ್ಯಾರಂಟಿ ತಗೋತಾರೆ ಅಥವಾ ಒಂದ್ಸಲ ವಾರ್ನಿಂಗ್ ಕೊಟ್ಟು ಬಿಡ್ಬೋದು. ಈ ರೀತಿ ಆದಾಗ ಇದ್ದವ್ರನ್ನೆಲ್ಲ ಎಕ್ಸ್ಪೆಲ್ ಮಾಡ್ಕೊತ ಹೋದರೆ ಈ ಪಕ್ಷ ಉಳಿಯೋರು ಯಾರು? ಅದು ಸ್ವಲ್ಪ ಒಂದ್ಸಲ ಸುಧಾರಣೆ ಮಾಡಿ ಹೇಳ್ತಾರೆ. ಸುಧಾರಣೆ ಆಗದೇ ಇದ್ದಾಗ ನಿಶ್ಚಿತವಾಗಿ ಹೈಕಮಾಂಡ್ ಒಂದು ನಿರ್ಧಾರ ಬಂದೇ ಬರ್ತದೆ. ಸರ್, ಈಗ ಪಂಚಮ